ಶುಭವಾಗಲಿ. ಎಂಎಲ್ಎ ರಮಾಕಾಂತ್ ಅವರು ನಮ್ಮ ಸಮುದಾಯದ ಪ್ರಭಾವಿ ನಾಯಕರಾಗಿದ್ರು. ಹೌದು. ಎಲ್ಲ ಜವಾಬ್ದಾರಿನೂ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ರು. ಇನ್ನು ಈ ಶಾಲೆ, ಆಶ್ರಮ ಇದನ್ನ ಹೇಗ್ರಿ ನಿಭಾಯಿಸೋದು? ಆಶ್ರಮದ ಬಗ್ಗೆ, ಮಠದ ಬಗ್ಗೆ ಚಿಂತೆ ಬಿಟ್ಟುಬಿಡಿ. ನಾನು ಇಷ್ಟು ದಿವಸ ಮಕ್ಕಳು ಮಾತ್ರ ರೋಡ್ಗೆ ಬರ್ತಾರೆ ಅನ್ಕೊಂಡಿದ್ದೆ. ಈ ಮಠನೂ ಸ್ವಾಮಿನೂ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಹ್ಞೂ ಮೇಡಮ್. ಅಧಿಕಾರದಲ್ಲಿದ್ದ ರಮಾಕಾಂತ್ ಅವರಷ್ಟು ನಾನು ಮಾಡ್ತೀನೋ ಇಲ್ವೋ, ಆದರೆ ನನ್ನ ಕೈಲಾದಷ್ಟನ್ನು ನಾನು ಮಾಡ್ತೀನಿ ಸ್ವಾಮೀಜಿ. ಮಕ್ಕಳಿಲ್ದಲೇ ಇರೋ ನನಗೆ ಆಶ್ರಮದ ಮಕ್ಕಳೇ ನನ್ನ ಮಕ್ಕಳಿದ್ದ ಹಾಗೆ. ಫೋಟೋಗೋಸ್ಕರ ಬಟ್ಟೆ ಕೊಡೋದು, ಆಮೇಲೆ ಬಂದು ಕಿತ್ಕೊಂಡು ಹೋಗೋದು, ಎಲ್ಲ ಬರೀ ಪಬ್ಲಿಸಿಟಿಗೋಸ್ಕರ ಮೇಡಮ್. ಒಂದೇ ಮಿಷನ್ ಇಟ್ಕೊಂಡು 10 ಹೆಂಗಸರಿಗೆ ಕೊಟ್ಟೆ ಅಂತ ಪಬ್ಲಿಸಿಟಿ ತಗೊಳ್ತಾನೆ. ಆದ್ರೆ ಮಿಷನ್ ಮಾತ್ರ ಒಬ್ಬರಿಗೂ ಕೊಡಲ್ಲ. ಮೀಡಿಯಾ ಮುಂದೆ ಉಪವಾಸ ಅನ್ನೋದು, ಹಿಂದೆ ತರಿಸ್ಕೊಂಡು ಒಬ್ಬನೇ ತಿನ್ನೋದು. ಇವನು ಫೋಟೋ ಆಗೋ ತನಕ ಫೋಟೋ ಹುಚ್ಚಿ ಬಿಡಲ್ಲ. ಇವನ್ ದಬ್ಬಾಳಿಕೆಯಿಂದ ಆಶ್ರಮದಲ್ಲಿ ನೆಟ್ಟಿಗೆ 2 ಹೊತ್ತು ಊಟಕ್ಕೂ ಕಷ್ಟ. ಇನ್ನು ಅದಕ್ಕೂ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಭಯದಲ್ಲಿ ನಾನು ಮಕ್ಕಳು ಬದುಕ್ತಾ ಇದ್ದೀವಿ. ಈ ಮಕ್ಕಳ ಪಾಲಿಗಿರೋ ಒಂದೇ ಒಂದು ಖುಷಿ ಅಂದ್ರೆ ರಾಘವೇಂದ್ರ ಸ್ಟೋರ್ಸಿಂದ ಬರೋ ಊಟ. ಅವ್ರ ಸಮಾರಂಭದಲ್ಲಿ ಮಾಡಿದ ಊಟ ಉಳಿದ್ರೆ ಮಕ್ಳಿಗೆ ತಂದ್ಕೊಡ್ತಾರೆ. ಉಪಕಾರ ಮಾಡ್ತಿದೀವಿ ಅನ್ನೋ ಉಡಾಫೇನೂ ಇಲ್ಲ, ಮಕ್ಳಿಗೆ ಸರಿಯಾದ ಊಟ ಸಿಗ್ತಿಲ್ಲ ಅನ್ನೋ ಕೀಳರಿಮೆನೂ ಇಲ್ಲ. ಮಕ್ಳ ಮೇಲಿನ ಪ್ರೀತಿಗೆ ಬರ್ತಾರೆ, ಇವನ್ ಪಬ್ಲಿಸಿಟಿಗಲ್ಲ. ಕುಮಾರ್ ಅವರೇ, ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ. ಪಾಯಸ ಬೇಡ ಸ್ವಾಮೀಜಿ, ಆಶ್ರಮದಲ್ಲಿ ಊಟ ರೆಡಿ ಇದೆ, ಅಲ್ಲೇ ಮಾಡಿಸ್ತೀವಿ. ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಾಗ್ಲಿ. ಹಾಗೆ ಆಗ್ಲಿ. ಶುಭ ಮಸ್ತು. ರುಚಿ ಅಭ್ಯಾಸ ಆದ್ರೆ ಕಷ್ಟ ಅಲ್ವಾ? ನಿಮ್ಗಿನ್ ಪಾಯಸ ಸಿಗೋದು ಅವ್ನು ತಿಥಿಲೆ. ನಡೀರಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಏನಾಯ್ತು ನೋಡ್ರೋ, ಜನರೇಟರ್ ಆದ್ರೂ ಆನ್ ಮಾಡ್ರೋ. ಅಳಿ ಅಂದ್ರು ತೀಟ ಇದ್ದಂಗ ಅವ್ರೆ, ಮಗಳನ್ನ ಅದುಮ್ಕೊಂಡ್ಬಿಟ್ಟಾರೋ. ನಾನು ಹೇಳಿಲ್ವಾ ಅಳಿ ಅಂದ್ರು ತೀಟೆ ಅಂತ? ಅಳಿ ಅಂದ್ರೆ ನಾಳೆವರೆಗೂ ಸ್ವಲ್ಪ ತಡ್ಕೊಳ್ಳಿ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನ ಸಾರ್ ತಿನ್ಕೊಂಡು ಕಾವೇರಿ ನೀರ್ ಕುಡ್ಕೊಂಡು ಕನ್ನಡ ಸಾಂಗ್ ಹಾಡಿ ಅಂದ್ರೆ ಯಾವ್ದಾವ್ದೋ ಸಾಂಗ್ ಆಡ್ತಾ ಇದ್ದೀರಾ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಲೋ ಗೋಪಾಲ್, ಅವ್ರು ಹಾಡಿದ್ದು ಕನ್ನಡ ಸಾಂಗೆ. ಬರೀ ಚಿತ್ರಗೀತೆಗಳನ್ನ ಕನ್ನಡ ಹಾಡು ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಾನ್ ಬರೀ ಭಾವಗೀತೆಗಳು, ಜನಪದ ಗೀತೆಗಳು, ಹಳೆ ಚಲನಚಿತ್ರ ಗೀತೆಗಳನ್ನ ಮಾತ್ರ ಹಾಡೋದು. ಹೊಸ ಕನ್ನಡ ಚಿತ್ರಗೀತೆಗಳನ್ನ ಹಾಡಲ್ಲ. ಇವಾಗ ನೀವು ಹೊಸ ಸಿನಿಮಾ ಹಾಡಿಲ್ಲ ಅಂದ್ರೆ ನಾಳೆ ನನ್ನ ಫ್ರೆಂಡ್ ತಾಳಿನ ಕಟ್ಟಲ್ಲ. ಹಾಡೆ ಬೇಗ, ನಮ್ ಟ್ರೂಪ್ ಹೆಸರು ಹಾಳಾಗೋಗುತ್ತೆ. ನನ್ನ ತಂಗಿ ಭವಿಷ್ಯ ನಾವ್ ಪಾಂತ ಕೊಟ್ರೆ ಪೆಪ್ಸಿ ಬೇಕಂತೆ, ನಾವ್ ವೆಜಿಟೇರಿಯನ್ ಅಂದ್ರು ಕಬಾಬ್ ಬೇಕಂತಣ. ಯಾರು ಈ ಪಿಡೆಗಳ? ಇವರೆಲ್ಲ ಹುಡುಗರ ಫ್ರೆಂಡ್ಸ್. ಹೌದು, ಇನ್ನೊಂದ್ ಮಕ್ಳೆ. ಅಣ್ಣ ಇವ್ರೇನ ಕೇಳಿದ್ದು? ಲೈ ಎಲ್ಲ ಪೆಪ್ಸಿ ಕಬಾಬು ಇನ್ನೂ ತಂದಿಲ್ಲ? ಯಾಕಪ್ಪ, ನಿನ್ ದುಡ್ಡಲ್ಲಿ ತಿನ್ನೋ ಯೋಗ್ತಿ ಇಲ್ವಾ? ಹುಡುಗಿ ಅಪ್ಪನ ದುಡ್ಡಲ್ಲೇ ತಿನ್ಬೇಕಾ? ಯಾಕೋ ಡೈವರ್ಟ್ ಮಾಡ್ತಾ ಇದೀಯಾ? ಹೊಸ ಕನ್ನಡ ಸಾಂಗ್ ಆಡ್ರಿ. ಏನಪ್ಪ, ನಿಮ್ಗೆ ಹೊಸ ಹಾಡ್ಬೇಕು ತಾನೆ? ನಾವು ಹಾಡ್ತೀವಿ. ಇರಪ್ಪ, ನಾವು ಹಾಡ್ತೇವೆ. ಮೇಡಮ್ ಅವರ ಕೈ ಕೊಡ್ರಿ. ತಾಳ್ಮೆ ತಾಳ್ಮೆ. ಏನ್ ಮಕ ನೋಡ್ತಾರ? ಮೈ ಕೊಡ್ರಿ. ಕೊಡ್ತೀನಿ ನೋಡಿ ಭಾಂಜ. ಚೆಕ್ ಚೆಕ್ ಚೆಕ್. ಚೆನ್ನಾಗಿದ್ದೀರಾ? ಸಿಕ್ಕಿ. ಚೆಕ್ 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 ಚೆಕ್. ಆಯ್ತು, ಅದನ್ನು ಕೊಡೋ. ಚೆಕ್ ಚೆಕ್. ಮೇಡಮ್, ಸಿ ಮೈನರ್ ಹಿಡಿರಿ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಕತೆ ನಿನ್ನ ಜೊತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗೇ ಇಲ್ಲ, ಏನು ಇದರ ಸೂಚನೆ? ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಜೀವನ. ಸೂಪರ್ ಅಣ್ಣ. ಸಾಕು ಬರೋಣ. ಕರ್ಕೊಂಡೋಗ್ರ ಫಸ್ಟ್ ಅಣ್ಣನ. ಕರ್ಕೊಂಡೋಗ್ರ. ತಗೊಳಮ್ಮ ನಿನ್ ಮೈಕು. ಯಾವ ಸಾಂಗ್ ಬೇಕು ನೀನ್ ಆಡ್ಕೋ, ನಿನ್ಗೆ ಒಳ್ಳೇದಾಗ್ಲಿ. ವಾಟ್ಸಪ್ ಅಲ್ಲಿ ಕಳಿಸು. ಹೋಗ. ಮೊದಲು ಹಾರ ತೆಗಿಯೋ. ನನ್ನ ಪ್ರತಿಭೆನ ನೋಡಿ ಮದುವೆಗೊಂಡು ಅವನು ಹಾಕೊಂಡಿದ್ದು ಹೂನಾರನ ನನ್ಗೆ ಹಾಕ್ಬಿಟ್ಟು ಹೋಗಿದ್ದ. ಅವನು ಹಾರ ಹಾಕಿದ್ದು ನೀನು ಹಾಡೋದನ್ನ ನಿಲ್ಲಿಸ್ಲಿ ಅಂತ. 2 ಗಂಟೆಯಿಂದ ರಿಸೆಪ್ಷನ್ ಎಷ್ಟು ಚೆನ್ನಾಗಿ ನಡೀತಾ ಇತ್ತು. ಕೊನೆ ಅರ್ಧ ಗಂಟೆ ಹಾಳು ಮಾಡ್ಬಿಟ್ಟಿಯಲ್ಲ. ಕಾಲ್ ಇಳಿಯೋರು ಆನ್ಲೈನ್ ಅಲ್ಲಿ ಇರ್ತಾರೆ, ಹಾರ ಹಾಕೋರು ಆಫ್ಲೈನ್ ಅಲ್ಲಿ ಇರ್ತಾರೆ. ಎಲ್ಲರದ್ದು ಊಟ ಆಯ್ತಾ? ಯಾವ ಐಟಮೂ ಇಲ್ಲ. ಪಾಪ ವಾದ್ಯ ವೃಂದದವ್ರದ್ದು ಇನ್ನೂ ಊಟ ಆಗಿಲ್ಲ. ತಾವು ಹಾಡಿದ ಮೇಲೆ ಇನ್ ಮುಂದೆ ಅವ್ರಿಗೆ ಪ್ರೋಗ್ರಾಮು ಇಲ್ಲ, ಇವಾಗ ಊಟನೂ ಇಲ್ಲ. ಕಲಾವಿದರನ್ನ ಖಾಲಿ ಹೊಟ್ಟೆಲ್ ಕಳಿಸ್ಬಾರ್ದು. ಹೋಗಿ ಚಿತ್ರಾನ್ನ ಮೊಸರನ್ನ ಮಾಡಿ.
ಸಾವಕಾಶವಾಗಿ ಊಟ ಮಾಡಿ. ನಿಮ್ಮ ಟ್ರೂಪ್ಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಹಾಡ್ಗೆ ನೀವೆಲ್ಲ ಕೋಪ್ರೇಟ್ ಮಾಡಿದ್ದಕ್ಕೆ. ಹಾಗೆ ನೀವು ತಿನ್ನೋದಕ್ಕೆ ಕೋಪ್ರೇಟ್ ಮಾಡಿದ್ದು ನಮ್ಮ ಟ್ರೂಪು. ಅವನು ಮ್ಯಾಟ್ರು ಮಧು, ಇವನು ಕೋಗಿಲೆ ಬಟ್ ಹಾಡೋದಿಲ್ಲ. ಓಲ್ಡ್ ಮಾಂಕು, ಸಬೀನಾ, ಬೀಟಿ, ಮೈ ಸೆಲ್ಫ್ ಹಯವದನ. ನಾನು ವೈಜಯಂತಿ. ಚಿತ್ರಣ ತುಂಬಾ ಚೆನ್ನಾಗಿದೆ. ನಿಮ್ಮ ಹಾಡು ಚೆನ್ನಾಗಿತ್ತು. ಆಕ್ಚುಲಿ ನಾನು ಎದೆ ತುಂಬಿ ಹಾಡುವೇನೋ ಹೋಗ್ಬೇಕು ಅಂತಿದ್ದೆ, ಹೋಗಕ್ಕಾಗ್ಲಿಲ್ಲ. ಈಗ ಹೋಗೋಣ ಅಂದ್ರೆ ಬಾಲೋರೇ ಇಲ್ಲ ನೋಡಿ. ನನಗೆ ಲೇಡೀಸ್ ಜೊತೆ ಆಡಕ್ ತುಂಬಾ ಇಷ್ಟ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು ಹೈ ಪಿಚ್ಚು ಟ್ರೈ ಮಾಡ್ಬೋದು. ಸಿಂಗಾರ ಸಿರಿಯೇ ಅವಳು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದು ಮನೆಯಲ್ಲಿ, ಗಾಡಿಲಲ್ಲ. ಸಿಂಗಾರ ಸಿರಿಯೇ ಇಳಿಸ್ಬಿಡ್ರು, ನಾನು ನಡ್ಕೊಂಡು ಹೋಗ್ತೀನಿ. ಗಾಡಿ ಏನಾದ್ರೂ ನಿಲ್ಸಿದ್ರೆ ನಾಳೆಯಿಂದ ಆಯ್ಕೊಂಡ್ ತಿನ್ಬೇಕಾಗತ್ತೆ, ಹುಷಾರು. ಪುಟ್ಕೋಸಿ ನಾಥ ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ, ಅದಿರೋ ಜಾಗ ಅಂತದ್ದು ಎಲ್ಲ ನಮ್ಮ ಮನೆ ಬರ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಅದೊಂದು ವಾಯ್ಸ್ ಏನೇ ನಾಯ್ಸ್. ಏನೋ ಇವತ್ನ ಹಾರ ಹಾಕೊಂಡ್ಬಂದ್ಬಿಟ್ಟಿದೀಯಾ? ನನ್ನ ಮೆಲೋಡಿ ಸಾಂಗ್ ನ ಕೇಳಿ ಮನಸೋತು ಹಾಕಿದ್ದು ನಿನಗೋಸ್ಕರ. ನಾನು ನಾದಮಯ ಹಾಡ್ತೀನಿ. ಕೇಳ್ತಿ? ಪಾಪುನ ನಾನು ಮನಗಿಸ್ಕೋತೀನಿ. ತಾವು ಹೋಗಿ ಶುರು ಹಚ್ಕೋಬಹುದು. ಅಲ್ಲ ಅದು ಏನು, ನಾನ್ ಮದುವೆ ಆಗದೆ ಇರ್ಬೋದು, ಮದುವೆ ಆಗಿರೋರು ಏನ್ ಮಾಡ್ತಾರೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಪುಟೇ ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ ಹೇಳು, ರೆಡಿ ಮಾಡಿಸ್ಕೊಡೋಣ.